ಆ, ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗ ಆಯೋಗ ಈಗಾಗಲೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು 22ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕುವರೆಗೆ ಮಾಡಬೇಕು ಅಂತೇಳಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಹರಿಹರ ಪೀಠದ ಪೀಠಾಧ್ಯಕ್ಷರಾಗಿ ಇಂತಹ ಸಂದರ್ಭದಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಒಂದು ಮಠದಲ್ಲಿ ಪೀಠದಲ್ಲಿ ತೆಗೆದುಕೊಳ್ಳೋದು ಸರಿಯಾದದ್ದಲ್ಲ ಅಂಥೇಳಿ ನಾವು ಭಕ್ತರ ಬಳಿಗೆ ಹೋದ್ವಿ. ಸುಮಾರು 16 ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿ ಅಲ್ಲಿ ಸಮಾಲೋಚನೆ ಸಭೆಯನ್ನು ಮಾಡಿ ಭಕ್ತರ ಅಭಿಪ್ರಾಯಗಳನ್ನು ಸಂಗ್ರಹವನ್ನು ಮಾಡಿದ್ವಿ. ಒಟ್ಟು ಹಿಂದುಳಿದ ವರ್ಗದ ಆಯೋಗ 1561 ಜಾತಿ ಪಟ್ಟಿಯನ್ನು ಮಾಡಿದೆ. ಆ ಪಟ್ಟಿಯಲ್ಲಿ 2 ಕಡೆಗೆ ಪಂಚಮಸಾಲಿ ಹೆಸರು ನಮೂದಿಯಾಗಿದೆ. ಒಂದು ಲಿಂಗಾಯತ ಪಂಚಮಸಾಲಿ, ಇನ್ನೊಂದು ವೀರಶೈವ ಪಂಚಮಸಾಲಿ. ಇದನ್ನು ಏನನ್ನು ಬರೆಸಬೇಕು, ನಾವು ವೀರಶೈವ ಲಿಂಗಾಯತ ಬರೆಸಬೇಕು ಅಥವಾ ಲಿಂಗಾಯತ ಪಂಚಮಸಾಲಿ ಬರೆಸಬೇಕು ಅಂಥೇಳಿ 16 ಜಿಲ್ಲೆಗಳಲ್ಲಿ ಸಮಾಲೋಚನೆಯನ್ನು ಮಾಡಿ 16ನೇ ತಾರೀಕು ಶ್ರೀಪೀಠದಲ್ಲಿ ಎಲ್ಲ ಧರ್ಮದರ್ಶಿಗಳು ಸಂಘದ ಹಿರಿಯರು ಕೂಡ ಸಮಾಲೋಚನೆ ಮಾಡಿದ ಮೇಲೆ ನಂತರದಲ್ಲಿ ನಿನ್ನೆ ಬೆಂಗಳೂರಿನಲ್ಲಿ ಒಂದು ವಿಶೇಷ ನಿರ್ಣಾಯಕ ಸಭೆ ಆಯಿತು. ಅಲ್ಲಿ ಏನು ಸ್ಪಷ್ಟ ಸಂದೇಶ ಬಂತಂತಂದರೆ, ಧರ್ಮದ ಕಾಲಮ್ನಲ್ಲಿ ಹಿಂದೂ, ಜಾತಿ ಲಿಂಗಾಯತ ಪಂಚಮಸಾಲಿ, ಕ್ರಮ ಸಂಖ್ಯೆ A0868 ಅಂಥೇಳಿ ಒಂದು ಸ್ಪಷ್ಟ ಸಂದೇಶವನ್ನು ನಮ್ಮ ಸಮುದಾಯಕ್ಕೆ, ಅಂತಂದರೆ ಲಿಂಗಾಯತರಲ್ಲಿಯೇ 80% ಇರುವಂತಹ ಸುಮಾರು 19 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಲಿಂಗಾಯತರಲ್ಲಿ ಪಂಚಮಸಾಲಿ ಇರುವಂತಹ ಸಮುದಾಯಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದೇವೆ. ಧರ್ಮದಲ್ಲಿ ಹಿಂದೂ, ಜಾತಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸಬೇಕು, ಉಪಜಾತಿಯನ್ನು ಬರೆಸುವ ಅವಶ್ಯಕತೆ ಇಲ್ಲ ಅಂಥೇಳಿ ಒಂದು ಸ್ಪಷ್ಟ ಸಂದೇಶವನ್ನು ನಿನ್ನೆ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದರು. ಅದಾದ ಮೇಲೆ ಅವರು ಮತ್ತು 161 ಜಾತಿಗಳನ್ನ ಹೆಚ್ಚು ಮಾಡಿದರು, ಅಂದರೆ 1561. ಅದರಲ್ಲಿ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ. ಒಂದು ಕಡೆಗೆ ಲಿಂಗಾಯತ ಅಂತ ಹೇಳ್ತಾರೆ, ಇನ್ನೊಂದು ಲಿಂಗವ ಅಂತ ಹೇಳ್ತಾರೆ. ಒಂದು ಕಡೆಗೆ ವೀರಶೈವ ಲಿಂಗಾಯತ ಬರ್ಸ್ತಾರೆ, ಇನ್ನೊಂದು ಕಡೆ ವೀರಶೈವ ಲಿಂಗಾಯತ ಅಂತ ಬರ್ಸ್ತಾರೆ. ಅಗಸ ಲಿಂಗಾಯತ ಒಂದು ಅದಕ್ಕೊಂದು ನಂಬರ್ ಕೊಟ್ಟರೆ, ಲಿಂಗಾಯತ ಅಗಸಕ್ಕೊಂದು ನಂಬರ್ ಕೊಟ್ಟಿದ್ದಾರೆ. ಹೀಗೆ ಸಾಕಷ್ಟು ಹಿಂದುಳಿದ ವರ್ಗ ಆಯೋಗ ಸಂದೇಹಗಳನ್ನು, ಗೊಂದಲಗಳನ್ನು ಅದು ಸೃಷ್ಟಿ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟವರಿಗೆ ಈಗಾಗಲೇ ನಾವು ಪತ್ರವನ್ನು ಬರೆದಿದ್ದೇವೆ. ಜೊತೆಗೆ ಇವತ್ತು ಲಿಂಗಾಯತರಲ್ಲಿಯೇ ಅನೇಕ ಒಳಪಂಗಡಗಳಲ್ಲಿ ಕ್ರಿಶ್ಚಿಯನ್ ಶಬ್ದವನ್ನು ಸೇರಿಸ್ತಾ ಇದ್ದಾರೆ. ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದರಲ್ಲಿ ಅಡಗಿದೆ ಅನ್ನೋದು ಭಾಳ ಸ್ಪಷ್ಟ. ಈಗ ಜಂಗಮ ಕ್ರಿಶ್ಚಿಯನ್ ಅನ್ನುವಂಥದ್ದು, ಮಡಿವಾಳ ಕ್ರಿಶ್ಚಿಯನ್ ಅನ್ನುವಂಥದ್ದು, ಇದನ್ನು ಯಾರು ಬರೆಸಿದ್ದಾರೆ, ಇದಕ್ಕೆ ಕೊಟ್ಟಂಥ ಅರ್ಜಿ ಏನು, ಇದು ಯಾವುದೇ ಕೂಡ ಅವರಿಗೆ ಸರಿಯಾಗಿ ಮಾಹಿತಿ ಇಲ್ಲ. ಹಾಗಾಗಿ ಈ ಗೊಂದಲಗಳನ್ನು ಸರಿಪಡಿಸಿಕೊಂಡು ಸಮೀಕ್ಷೆಯನ್ನು ಮಾಡಿದರೆ ಒಳ್ಳೆಯದು. ಅದಕ್ಕಾಗಿ ಇವತ್ತು ಶಿರಗೇರಿಯ ತಳಬಾಳು ಜಗದ್ಗುಳವರು ಒಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಬರೆದಾರೆ. ಅದನ್ನು ಎಲ್ಲರೂ ಕೂಡ ಓದಲೇಬೇಕಾಗಿರುವಂಥದ್ದು. ಹಾಗಾಗಿ ಇಷ್ಟೊಂದು ಅರ್ಜೆಂಟ್ ಏನಿದೆ ನಿಮಗೆ? ಒಂದು ಸಮುದಾಯದಲ್ಲಿ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ, ಜಾತಿ ಪಟ್ಟಿಗಳಲ್ಲಿ ಸಾಕಷ್ಟು ಗೊಂದಲ ಇದೆ. ಇದಕ್ಕೆ ಸಂಬಂಧಪಟ್ಟಂಥವ್ರಿಗೆ ಈಗಾಗಲೇ ನಾವು ಪತ್ರವನ್ನು ಬರೆದು ಅದನ್ನು ತಿಳಿಸಿದ್ದೇವೆ. ನೋಡಿ, ಅದು ಬಹಳ ಸ್ಪಷ್ಟವಾಗಿದೆ. ಒಂದು ಅಖಂಡ ಹಿಂದೂಗಳನ್ನ ಹೊಡೆಯುವಂಥದ್ದು ಒಂದು ಬಹಳ ದೊಡ್ಡ ಇದರಲ್ಲಿ ಷಡ್ಯಂತ್ರ ಇದೆ. ಹಿಂದೂಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಹಿಂದೂಗಳಲ್ಲೇ ಜಗಳ ಹಚ್ಚುವಂತಹ ಕಾರ್ಯ ನಡೀತಾ ಇದೆ. ಇವತ್ತು ನೀವು ಲಂಡನ್ ಹೋಗಿರ್ಬೋದು. ಮೊನ್ನೆ 1.5 ಲಕ್ಷ ಸೇರಿ ಬೀದಿಯಲ್ಲಿ ಲಂಡನ್ ನಗರದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡಿದರು. ಅಲ್ಲಿ ಏನು ಪ್ರತಿಭಟನೆ ಮಾಡಿದರು ಅಂತಂದರೆ, ಅಲ್ಲಿ ಮೂಲ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ. ಲಕ್ಷೋಪಲಕ್ಷಣ ಜನಗಳು ಆ ದೇಶಕ್ಕೆ ಬಂದಿದ್ದಾರೆ. ಆ ಮೂಲ ನಿವಾಸಿಗಳು ತೊಂದರೆ ಆಗ್ತಾ ಇದೆ. ಎಲ್ಲರೂ ಬೇರೆ ಕಡೆಯವರು. ಅದಕ್ಕೆ ಅವ್ರು ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇದೇ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಇವತ್ತು ಇಡೀ ದೇಶದಲ್ಲಿ ಹಿಂದೂಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನೋದು ಷಡ್ಯಂತ್ರ ಇದೆ.